ತಾಲೂಕಿನ ವಿವಿಧ ಆಂಜನೇಯ ಸ್ವಾಮಿ ದೇಗುಲಗಳಲ್ಲಿ ಮಂಗಳವಾರ ಹನುಮಾನ್ ವ್ರತಾಚರಣೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಆಂಜನೇಯನಿಗೆ ವಿವಿಧ ಅಭಿಷೇಕ ಅಲಂಕಾರ ನೆರವೇರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಹಾಮಂಗಳಾರತಿ ಬೆಳಗಲಾಯಿತು. ಮಧ್ಯಾಹ್ನ ಭಕ್ತರಿಗೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯೂ ಸಹ ನಡೆಯಿತು. ಪಟ್ಟಣದ ಬೈಲು ಆಂಜನೇಯ ಸ್ವಾಮಿ ಪುರಾಣ ಪ್ರಸಿದ್ಧ ದೇವಸ್ಥಾನದಲ್ಲಿ ಮಂಗಳವಾರ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ವಿಧಿವಿಧಾನ ಆರಂಭವಾಯಿತು. ಆಂಜನೇಯನಿಗೆ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಅರಿಶಿನ ಅಭಿಷೇಕ ಮಾಡಿಸಲಾಯಿತು. ದೇವರಿಗೆ ಪಂಚಮುಖಿ ಬೆಳ್ಳಿ ಕವಚ ಧಾರಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರಧಾನ ಅರ್ಚಕ ಶೇಷಗಿರಿ ಸ್ವಾಮಿ ಮಾತನಾಡಿ, ಬೈಲಾಂಜನೇಯ ಸ್ವಾಮಿಗೆ ಇಂದು ವಿಶೇಷ ಅಲಂಕಾರ ಮಾಡಲಾಗಿದೆ. ಪಂಚಮುಖಿ ಹನುಮಂತನ ಅಲಂಕಾರ ವಿಶೇಷದ ಮಹತ್ವ ಹೊಂದಿದೆ. ಅವನ ಈ ರೂಪವನ್ನ ಪೂಜಿಸುವುದರಿಂದ ಅನೇಕ ಲಾಭಗಳು ಸಿಗುತ್ತದೆ. ಪಂಚಮುಖಿ ಹನುಮಂತನ 5 ಮುಖಗಳು 5 ವಿಭಿನ್ನ ದಿಕ್ಕುಗಳನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಗೋವಿಂದ कौंटर सरपंच क्या कौंटर सरपंच लोकल कंटे इधे मेलो अलवेलम्मा बीगम चेंटी झवं मारुधतुल्यवेगं जितेन्द्रियं बुद्धिमतां भरिष्ठं वाथात्पदं वानरयूथमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ಜೈ ಶ್ರೀರಾಮ್. ಇವತ್ತು ವಿಶೇಷವಾಗಿ ಹನುಮದ್ವ್ರತ, ಈ ಒಂದು ಹನುಮದ್ವ್ರತವನ್ನು ವಿಶೇಷವಾಗಿ ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಯಾಕಂದರೆ ನಮ್ಮ ಒಂದು ಇಷ್ಟಾರ್ಥಗಳೆಲ್ಲ ಕೂಡ ಬೇಗ ಸಿದ್ಧಿಸಬೇಕಾದ್ರೆ ನಾವೆಲ್ಲ ಕೂಡ ಒಂದು ವ್ರತವನ್ನು ಮಾಡ್ತೀವಿ. ಅದೇ ಥರದಲ್ಲಿ ಇವತ್ತು ದಿವಸನೂ ಅಷ್ಟೇ ಆಂಜನೇಯನ ಒಂದು ವಿಶೇಷವಾಗಿ ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರಿಸಿ ಜಯವನ್ನು ಕೊಡಲಿ. ಅದೇ ಥರದಲ್ಲಿ ಇರತಕ್ಕಂಥ ದುಷ್ಟ ಅರಿಷ್ಟ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗಲಿ. ಸಕಲ ವಿಧ ಗ್ರಹವಾದ ದೋಷಗಳು ನಮಗೆಲ್ಲ ಕೂಡ ಆ ಆಂಜನೇಯ ಸ್ವಾಮಿ ಪರಿಹಾರ ಮಾಡಿಕೊಳ್ಳಿ ಅಂತ ಇವತ್ತು ದಿವಸ ವಿಶೇಷವಾಗಿ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಹನುಮದ್ವ್ರತದಲ್ಲಿ ವಿಶೇಷವಾಗಿ ಸ್ವಾಮಿ ಇವತ್ತು ದಿವಸ ಪಂಚಮುಖಿ ಆಂಜನೇಯ ಒಂದು ಅವತಾರದಲ್ಲಿ ನಮಗೆಲ್ಲ ಕೂಡ ದರ್ಶನ ಕೊಡ್ತಾ ಇದ್ದಾನೆ ವಿಶೇಷವಾಗಿ. ಯಾಕಂದರೆ ಆ ಪಂಚಮುಖಿ ಅವತಾರ ಅಂದರೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ನರಸಿಂಹ, ಗರುಡ, ಹಯಗ್ರೀವ, ಆಂಜನೇಯ ಈ ಒಂದು ಅವತಾರದಲ್ಲಿ ನಮಗೆ ರೂಪಗಳಲ್ಲಿ ನಮಗೆ ಆಂಜನೇಯ ದರ್ಶನ ಕೊಡ್ತಾ ಇದ್ದಾನೆ. ನಮಗೆಲ್ಲ ಕೂಡ ಇಷ್ಟಾರ್ಥಗಳು ಬೇಗ ಸಿದ್ಧಿಸಲಿ ಅಂತ ನಾವೆಲ್ಲರೂ ಕೂಡ ಆ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಒಂದು ದೇಶದಲ್ಲಿರ್ತಕ್ಕಂಥ ರೈತ ಬಾಂಧವರಿಗೆ, ಗಡಿ ಕಾಯ್ತಕ್ಕಂಥ ಸೈನಿಕರಿಗೆ ಎಲ್ಲರಿಗೂ ಕೂಡ ಭಗವಂತ ಅವರಿಗೆಲ್ಲ ಕೂಡ ಆರೋಗ್ಯವನ್ನು ಕೊಡಲಿ. ನಮಗೂ ಎಲ್ಲ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಜೈ ಶ್ರೀ ಹನುಮಾನ್. ಸರ್, ಇವತ್ತು ಹನುಮಾನ್ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ನಡೆಸ್ಕೊಂಡು ಹೊರಗೆ ಬರ್ತಾ ಇದ್ರೆ ಜನಗಳಿಗೆ ಏನು ಹೇಳ್ತೀರಿ?
ಬಾಗೇಪಲ್ಲಿ ಪಟ್ಟಣದಲ್ಲಿ ಹನುಮಾನ್ ಜಯಂತಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಹೊಸದಾಗಿ ಆಗಿರುವಂಥ ಭಾಗ್ಯನಗರ ಜನರು ಆಚರಿಸ್ತಾ ಇದ್ದಾರೆ. ಇದರ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಪೂಜೆ, ಅಲಂಕಾರ ಮತ್ತು ದೈವ ಆರಾಧನೆ. ಇಂಥ ಒಂದು ನಮ್ಮ ಸಂಸ್ಕೃತಿಯಲ್ಲಿ ರಾಮಾಯಣದಲ್ಲಿ ರಾಮನಿಗೆ ಬಂಟನಾಗಿದ್ದಂತಹ ಹನುಮಾನ್ ಇಡೀ ದೇಶಕ್ಕೆ ಎಲ್ಲ ಪ್ರಪಂಚಕ್ಕೆ ಕೂಡ ಒಂದು ಮಾದರಿ. ಅವರು ನಡವಳಿಕೆ, ಅವರನ್ನು ಮಾಡಿರುವಂಥ ಭಕ್ತಿ ರಾಮನ ಒಂದು ಭಕ್ತಿ ಇದು ಇಡೀ ಪ್ರಪಂಚಕ್ಕೆ ಒಂದು ವಿಶೇಷ. ಇವತ್ತು ಅಮೇರಿಕಾದಲ್ಲಿ ಅಧ್ಯಕ್ಷರಾದಂಥವರು ಅಲ್ಲಿ ಮೊದಲಿಗೆ ಪಟ್ಟ ಏರಬೇಕಾದ್ರೆ ಹನುಮನ ಒಂದು ಆರಾಧನೆ ಮಾಡಿ ಪೂಜೆ ಮಾಡಿ ಅವರು ಅಧ್ಯಕ್ಷರಾಗ್ತಾರೆ. ಇಂತಹ ಒಂದು ಪ್ರಪಂಚದ ಒಂದು ಗುರು ಅಂತ ಒಂದು ಶ್ರದ್ಧೆಯಿಂದ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ಮಳೆ ಬೆಳೆ ಸುಖ ಶಾಂತಿಯಿಂದ ಈ ಭಾಗ್ಯನಗರ ಜನರು ಇರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲರೂ ಇವತ್ತು ಹನುಮಾನ್ ಜಯಂತಿ ಬಹಳ ವಿಶೇಷ ಪೂಜೆ ಮಾಡಿಬಿಟ್ಟು ದರ್ಶನ ಮಾಡಿಬಿಟ್ಟು ಹೊರಗಡೆ ಬರ್ತಾಯಿದ್ವಿ. ಇವತ್ತಿನ ವಿಶೇಷತೆ ಮತ್ತು ದೇವ್ರ ಬಗ್ಗೆ ಏನು ಹೇಳಿ? ಎಲ್ಲರಿಗೂ ನಮಸ್ಕಾರ. ಬಾಗೇಪಲ್ಲಿಯಲ್ಲಿ ಪ್ರಸಿದ್ಧ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ ದಿನ ಹನುಮತ್ ಜಯಂತಿ ಮತ್ತು ಹನುಮತ್ ವ್ರತ ಅಂತಲೂ ಕರೀತಾರೆ. ಆದ ನಿಮಿತ್ತ ಸ್ವಾಮಿಯವರ ಒಂದು ದರ್ಶನ ಮಾಡಲಾಯಿತು. ತುಂಬ ವಿಶೇಷವಾಗಿ ಪಂಚಮುಖಿ ಅವತಾರವನ್ನು ಅಲಂಕಾರ ಮಾಡಿದ್ದಾರೆ. ಪಂಚಮುಖ ಅಂತಂದರೆ ಆಂಜನೇಯ ಸ್ವಾಮಿಗೆ ಗರುಡ, ಹಯಗ್ರೀವ, ನರಸಿಂಹ ಮತ್ತು ವರಾಹ ಅವತಾರಗಳು. ಇವೆಲ್ಲವೂ ಸೃಜನಾತ್ಮಕ, ಬುದ್ಧಿವಂತಿಕೆ ಮತ್ತು ಶಕ್ತಿ, ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿನಿಧಿಸುತ್ತೆ. ಇಂತಹ ಒಂದು ದರ್ಶನವನ್ನು ಪಡೆದು ಇವತ್ತು ನಾವು ಪುನೀತರಾಗಿದ್ದೀವಿ ಅಂತ ಹೇಳ್ತೀವಿ. ಬಾಗೇಪಲ್ಲಿಯ ಜನತೆಗೆ ಎಲ್ಲ ನಮ್ಮ ಸನ್ಮಾನ್ಯ ಭಗವಂತ ಏನು ಆಂಜನೇಯ ಸ್ವಾಮಿ ಇದ್ದಾರೆ, ಎಲ್ರಿಗೂ ಮಂಗಳವನ್ನು ಉಂಟು ಮಾಡಲಿ, ಎಲ್ಲ ಜನರಿಗೆ, ರೈತರಿಗೆ, ಬಂಧು ಬಳಗರಿಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾರೆ.